ವರ್ಷ ನಾನೇ ಸಿಎಂ ಆಗಿರ್ತೀನಿ, ನಾವು ಬಂಡೆ ರೀತಿ ಕೆಲಸ ಮಾಡ್ತೀವಿ, ಬಿಜೆಪಿ ಅವರು ಯಾವುದೂ ಅಭಿವೃದ್ಧಿ ಮಾಡಿಲ್ಲ, ನಮಗೆ ಅಭಿವೃದ್ಧಿಗೂ ತೊಡಕಾಲಾಗ್ತಾ ಇದ್ದಾರೆ, 5 ವರ್ಷ ನಾನೇ ಸಿಎಂ ಅಂತ. ಇಲ್ಲಿ ಬಿಜೆಪಿ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಎಲ್ಲಿ ತೊಡಕಾಲಾಗ್ಯಾನ? ಭಾಳ ಸ್ನೇಹಮಯಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಅದಾನ ಸಿದ್ದರಾಮಯ್ಯ ಜೊತೆ. ಯಾಕಂದ್ರೆ ಅವ್ರದ್ದು ಹೊಂದಾಣಿಕೆ ಇರೋದ್ರಿಂದ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇದೆ. ಬಿಜೆಪಿ ಅಧ್ಯಕ್ಷರದು ಮುಖ್ಯಮಂತ್ರಿ ಅಂತೂ ಹೇಳ್ಯಾನ, ನನ್ನ ಭಿಕ್ಷೆಯಿಂದ ಆಗ್ಯಾರತ್ತೇಳಿ ಅವ್ರ ಜೊತೆ ಒಳ್ಳೆಯ ಸಂಬಂಧ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ವಿರೋಧ ಪಕ್ಷ ಇದೆ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಇಷ್ಟು ಹಗರಣ ಆದ್ರೂ ಎಷ್ಟು ಅಂತಿಂಥ ಇಶ್ಯೂಗಳು, ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ಆ ಹಗರಣ ತೆಗೆದು CBI ಕೊಡಿಸಿದ್ವಿ. ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಯಾರಿಗೆ? ಈ ವಿರೋಧ ಪಕ್ಷ ಮತ್ತು BJP ರಾಜ್ಯಾಧ್ಯಕ್ಷ. ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ BJPದು. ಅವ್ರಿಗೇನು ಭಯ ಇತ್ತು? ನಂದು ಭಯ ಇತ್ತು. ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ತಿಳ್ಕೊಂಡಾರೆ. ಈಗ ಅವ್ರಿಗೆ ಚಾಲು ಆಗ್ತದೆ. ಈಗ ಚಿಮ್ಮಾರಿ ಹಾಕ್ಲಾಕತ್ತ. ನೀವು ಹೋಗಿ ನೋಡ್ರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ. ನೀವೇನು ಮಾಡ್ಲಾಕತ್ತೀರಿ? ಅವ ಯತ್ನಾಳ್ ಅವ್ರು ಮಾಡ್ಲಾಕತ್ತಾರೆ, ನೀವೇನು ಮಾಡ್ಲಾಕತ್ತೀರಿ ಅಂತ ಕೇಳಕತ್ತಾರೆ. ಚಿಕ್ಕಬಳ್ಳಾಪುರ ನಂದಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ನಾವು ಬಂಡೆ ರೀತಿ ಕೆಲಸ ಮಾಡ್ತೀವಿ, ಬಿಜೆಪಿ ಅವರು ಯಾವುದೂ ಅಭಿವೃದ್ಧಿ ಮಾಡಿಲ್ಲ, ನಮಗೆ ಅಭಿವೃದ್ಧಿಗೂ ತೊಡಕಾಲಾಗ್ತಾ ಇದ್ದಾರೆ, 5 ವರ್ಷ ನಾನೇ ಸಿಎಂ ಅಂತ. ಇಲ್ಲಿ ಬಿಜೆಪಿ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಎಲ್ಲಿ ತೊಡಕಾಲಾಗ್ಯಾನ? ಭಾಳ ಸ್ನೇಹಮಯಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಅದಾನ ಸಿದ್ದರಾಮಯ್ಯ ಜೊತೆ. ಯಾಕಂದ್ರೆ ಅವ್ರದ್ದು ಹೊಂದಾಣಿಕೆ ಇರೋದ್ರಿಂದ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇದೆ. ಬಿಜೆಪಿ ಅಧ್ಯಕ್ಷರದು ಮುಖ್ಯಮಂತ್ರಿ ಅಂತೂ ಹೇಳ್ಯಾನ, ನನ್ನ ಭಿಕ್ಷೆಯಿಂದ ಆಗ್ಯಾರತ್ತೇಳಿ ಅವ್ರ ಜೊತೆ ಒಳ್ಳೆಯ ಸಂಬಂಧ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ವಿರೋಧ ಪಕ್ಷ ಇದೆ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಇಷ್ಟು ಹಗರಣ ಆದ್ರೂ ಎಷ್ಟು ಅಂತಿಂಥ ಇಶ್ಯೂಗಳು, ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ಆ ಹಗರಣ ತೆಗೆದು CBI ಕೊಡಿಸಿದ್ವಿ. ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಯಾರಿಗೆ? ಈ ವಿರೋಧ ಪಕ್ಷ ಮತ್ತು BJP ರಾಜ್ಯಾಧ್ಯಕ್ಷ. ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ BJPದು. ಅವ್ರಿಗೇನು ಭಯ ಇತ್ತು? ನಂದು ಭಯ ಇತ್ತು. ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ತಿಳ್ಕೊಂಡಾರೆ. ಈಗ ಅವ್ರಿಗೆ ಚಾಲು ಆಗ್ತದೆ. ಈಗ ಚಿಮ್ಮಾರಿ ಹಾಕ್ಲಾಕತ್ತ. ನೀವು ಹೋಗಿ ನೋಡ್ರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ. ನೀವೇನು ಮಾಡ್ಲಾಕತ್ತೀರಿ? ಅವ ಯತ್ನಾಳ್ ಅವ್ರು ಮಾಡ್ಲಾಕತ್ತಾರೆ, ನೀವೇನು ಮಾಡ್ಲಾಕತ್ತೀರಿ ಅಂತ ಕೇಳಕತ್ತಾರೆ. ಚಿಕ್ಕಬಳ್ಳಾಪುರ ನಂದಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ನಾವು ಬಂಡೆ ರೀತಿ ಕೆಲಸ ಮಾಡ್ತೀವಿ, ಬಿಜೆಪಿ ಅವರು ಯಾವುದೂ ಅಭಿವೃದ್ಧಿ ಮಾಡಿಲ್ಲ, ನಮಗೆ ಅಭಿವೃದ್ಧಿಗೂ ತೊಡಕಾಲಾಗ್ತಾ ಇದ್ದಾರೆ, 5 ವರ್ಷ ನಾನೇ ಸಿಎಂ ಅಂತ. ಇಲ್ಲಿ ಬಿಜೆಪಿ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಎಲ್ಲಿ ತೊಡಕಾಲಾಗ್ಯಾನ? ಭಾಳ ಸ್ನೇಹಮಯಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಅದಾನ ಸಿದ್ದರಾಮಯ್ಯ ಜೊತೆ. ಯಾಕಂದ್ರೆ ಅವ್ರದ್ದು ಹೊಂದಾಣಿಕೆ ಇರೋದ್ರಿಂದ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇದೆ. BJP ಅಧ್ಯಕ್ಷರದು ಮುಖ್ಯಮಂತ್ರಿ ಅಂತೂ ಹೇಳ್ಯಾನ, ನನ್ನ ಭಿಕ್ಷೆಯಿಂದ ಆಗ್ಯಾರತ್ತೇಳಿ ಅವ್ರ ಜೊತೆ ಒಳ್ಳೆಯ ಸಂಬಂಧ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ವಿರೋಧ ಪಕ್ಷ ಇದೆ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಇಷ್ಟು ಹಗರಣ ಆದ್ರೂ ಎಷ್ಟು ಅಂತಿಂಥ ಇಶ್ಯೂಗಳು, ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ಆ ಹಗರಣ ತೆಗೆದು CBI ಕೊಡಿಸಿದ್ವಿ. ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಯಾರಿಗೆ? ಈ ವಿರೋಧ ಪಕ್ಷ ಮತ್ತು BJP ರಾಜ್ಯಾಧ್ಯಕ್ಷ. ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ BJPದು. ಅವ್ರಿಗೇನು ಭಯ ಇತ್ತು? ನಂದು ಭಯ ಇತ್ತು. ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ತಿಳ್ಕೊಂಡಾರೆ. ಈಗ ಅವ್ರಿಗೆ ಚಾಲು ಆಗ್ತದೆ. ಈಗ ಚಿಮ್ಮಾರಿ ಹಾಕ್ಲಾಕತ್ತ. ನೀವು ಹೋಗಿ ನೋಡ್ರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ. ನೀವೇನು ಮಾಡ್ಲಾಕತ್ತೀರಿ? ಅವ ಯತ್ನಾಳ್ ಅವ್ರು ಮಾಡ್ಲಾಕತ್ತಾರೆ, ನೀವೇನು ಮಾಡ್ಲಾಕತ್ತೀರಿ ಅಂತ ಕೇಳಕತ್ತಾರೆ.